ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 1950ರ ಸೆಪ್ಟೆಂಬರ್ 17 ಗುಜರಾತ್ನ ವಡನಗರದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಒಂದು ಮಗು ಜನಿಸುತ್ತೆ. ಆ ಮಗುವಿನ ಹೆಸರೇ ನರೇಂದ್ರ ದಾಮೋದರ ದಾಸ್ ಮೋದಿ. ಮೋದಿ ಅವರ ತಂದೆ ದಾಮೋದರ ದಾಸ್ ಮೂಲಚಂದ್ ಮೋದಿ, ತಾಯಿ ಹೀರಾಬೆನ್ ಮೋದಿ. ಇವರ ಕುಟುಂಬ ಇದ್ದದ್ದು ಗುಜರಾತ್ನ ವಡನಗರದಲ್ಲಿ. ತಂದೆ ದಾಮೋದರ ದಾಸ್ ಅವರು ವಡನಗರ ರೈಲ್ವೆ ನಿಲ್ದಾಣದ ಬಳಿ ಚಹಾ ಮಾರಾಟ ಮಾಡ್ತಿದ್ರು. ತಾಯಿ ಹೀರಾಬೆನ್ ಅವರು ತಮ್ಮ ದೊಡ್ಡ ಕುಟುಂಬವನ್ನು ನೋಡಿಕೊಳ್ಳೋದು, ಮನೆ ಕೆಲಸಗಳನ್ನು ನಿರ್ವಹಿಸೋದು ಮತ್ತು ಮಕ್ಕಳನ್ನು ಬೆಳೆಸೋದು ಅವರ ಜೀವನದ ಪ್ರಮುಖ ಭಾಗವಾಗಿತ್ತು. ಕುಟುಂಬದ ಸರಳ ಜೀವನ ಶೈಲಿ, ಶಿಸ್ತು ಮತ್ತು ಸ್ವಾವಲಂಬನೆಯ ಮೌಲ್ಯಗಳು ಮೋದಿಯವರ ಬಾಲ್ಯದ ಮೇಲೆ ಪ್ರಭಾವ ಬೀರಿದುವು. ಮೋದಿ ಕುಟುಂಬದಲ್ಲಿ ನರೇಂದ್ರ ಮೋದಿ ಸೇರಿದಂತೆ 6 ಮಕ್ಕಳಿದ್ರು. ಹೀಗಾಗಿ ಮಕ್ಕಳನ್ನ ಸಾಕೋದೇ ಪೋಷಕರಿಗೆ ದೊಡ್ಡ ಸವಾಲಾಗಿತ್ತು. ಇಲ್ಲಿ ಒಂದು ಕುತೂಹಲಕಾರಿ ಅಂಶವೆಂದರೆ, ಮೋದಿ ಜನಿಸಿದ ಕಾಲದ ಭಾರತವೇ ಬಡತನ, ನಿರುದ್ಯೋಗ, ಕಡಿಮೆ ಕೈಗಾರಿಕೀಕರಣ ಮತ್ತು ಸೀಮಿತ ಮೂಲ ಸೌಕರ್ಯಗಳೊಂದಿಗೆ ಹೋರಾಡ್ತಿದ್ದ ಹೊಸ ಗಣರಾಜ್ಯವಾಗಿತ್ತು. ಅಂತಹ ಸಮಯದಲ್ಲಿ ವಡನಗರದ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದ ಬಾಲಕನ ಜೀವನವು ಆ ಕಾಲದ ಭಾರತದ ಸಾಮಾನ್ಯ ಕುಟುಂಬಗಳ ಬದುಕಿನ ಪ್ರತಿಬಿಂಬವಾಗಿತ್ತು. ಮೋದಿ ಹುಟ್ಟುತ್ತಲೇ ಭಾರತ ದೇಶದಲ್ಲಿ ಇಂತಹ ಬದಲಾವಣೆಗಳು ನಡೆದಿದ್ವು. ಅಲ್ಲಿಗೆ ಮಹಾನಾಯಕನನ್ನು ಆತ್ಮೀಯವಾಗಿ ಸ್ವಾಗತಿಸಿತ್ತು ಅಂದಿನ ಭಾರತದ ಸ್ಥಿತಿ. ಬನ್ನಿ, ಹಾಗಿದ್ರೆ ಆ ಸ್ವಾರಸ್ಯಕರ ವಿಚಾರವನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಮ್ಮ ಹುಟ್ಟಿ ಭಾರತ ಸ್ವತಂತ್ರವನ್ನು ಪಡೆದು ಕೇವಲ 3 ವರ್ಷಗಳಷ್ಟೇ ಆಗಿತ್ತು. ದೇಶ ಇನ್ನೂ ವಿಭಜನೆಯ ಗಾಯದಿಂದ ಚೇತರಿಸಿಕೊಳ್ತಿತ್ತು. ಹೊಸ ಸಂವಿಧಾನ ಜಾರಿಗೆ ಬಂದು ಕೆಲವೇ ತಿಂಗಳುಗಳಾಗಿದ್ವು. ರಾಜಪ್ರಭುತ್ವಗಳ ಕಾಲ ಮುಗಿದು ಭಾರತ ತನ್ನದೇ ಆದ ಗಣರಾಜ್ಯವಾಗಿ ರೂಪುಗೊಳ್ಳುತ್ತಿದ್ದ ಕಾಲವದು. ಇನ್ನೊಂದೆಡೆ ಜಗತ್ತಿನಲ್ಲೂ ದೊಡ್ಡ ಬದಲಾವಣೆಗಳು ನಡೀತಿದ್ದುವು. ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಶೀತಲ ಸಮರ ತೀವ್ರವಾಗ್ತಿತ್ತು. ಚೀನಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಯಶಸ್ವಿಯಾಗಿತ್ತು. ಕೊರಿಯಾ ಯುದ್ಧ ಆರಂಭವಾಗಿತ್ತು. ಅಂದರೆ ಒಂದು ಕಡೆ ಭಾರತ ಹೊಸ ರಾಷ್ಟ್ರವಾಗಿ ತನ್ನ ಭವಿಷ್ಯವನ್ನು ಕಟ್ಟಿಕೊಳ್ತಿದ್ರೆ, ಮತ್ತೊಂದು ಕಡೆ ಇಡೀ ಜಗತ್ತು ಹೊಸ ಶಕ್ತಿ ಸಮೀಕರಣದತ್ತ ಸಾಗ್ತಿತ್ತು. ಇಂತಹ ಐತಿಹಾಸಿಕ ತಿರುವಿನ ಕಾಲದಲ್ಲಿ ಜನಿಸಿದ ಬಾಲಕನೇ ಮುಂದೆ ಭಾರತದ ಪ್ರಧಾನಿಯಾಗ್ತಾನೆ ಎಂದು ಆಗ ಯಾರಿಗೆ ತಾನೇ ಕಲ್ಪನೆ ಇತ್ತು ಅಲ್ವಾ? ನರೇಂದ್ರ ಮೋದಿ ಜನಿಸಿದಾಗ ಭಾರತ ಸ್ವತಂತ್ರ ರಾಷ್ಟ್ರವಾಗಿ ಕೇವಲ 3 ವರ್ಷಗಳ ಹಾದಿಯಲ್ಲಿತ್ತು. 1947ರ ಆಗಸ್ಟ್ 15ರಂದು ಭಾರತ ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರ ಪಡೆದಿತ್ತು. ಆದರೆ ಸ್ವತಂತ್ರ ಎಂದರೆ ಎಲ್ಲವೂ ಮುಗಿದಂತಾಗಿರಲಿಲ್ಲ. ದೇಶದ ಮುಂದೆ ಅಪಾರ ಸವಾಲುಗಳಿದ್ವು. ಭಾರತ ಪಾಕಿಸ್ತಾನ ವಿಭಜನೆಯ ಪರಿಣಾಮವಾಗಿ ಲಕ್ಷಾಂತರ ಜನರು ಸ್ಥಳಾಂತರಗೊಂಡಿದ್ದರು. ಅನೇಕ ಕುಟುಂಬಗಳು ತಮ್ಮ ಮನೆ, ಆಸ್ತಿ ಮತ್ತು ಬದುಕನ್ನು ಕಳೆದುಕೊಂಡಿದ್ವು. ಈ ಹಿನ್ನೆಲೆಯಲ್ಲಿ ಹೊಸ ಭಾರತವನ್ನು ನಿರ್ಮಿಸುವ ದೊಡ್ಡ ಜವಾಬ್ದಾರಿ ಸರ್ಕಾರದ ಮುಂದಿತ್ತು. ಅದೇ ಸಮಯದಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯು ಹೊಸ ರೂಪವನ್ನು ಪಡೆದಿತ್ತು. ಇದೇ ವೇಳೆ ಭಾರತದ ಸಂವಿಧಾನವನ್ನು 1949ರ ನವೆಂಬರ್ 26ರಂದು ಅಂಗೀಕರಿಸಲಾಗುತ್ತೆ. ಅದು 1950ರ ಜನವರಿ 26ರಂದು ಜಾರಿಗೆ ಬಂತು. ಅದರೊಂದಿಗೆ ಭಾರತ ಅಧಿಕೃತವಾಗಿ ಗಣರಾಜ್ಯವಾಯಿತು. ನರೇಂದ್ರ ಮೋದಿ ಜನಿಸಿದ ಸೆಪ್ಟೆಂಬರ್ ವೇಳೆಗೆ ಭಾರತದ ಗಣರಾಜ್ಯ ವ್ಯವಸ್ಥೆ ಇನ್ನೂ ತನ್ನ ಆರಂಭಿಕ ಹಂತದಲ್ಲಿತ್ತು. ಅಂದರೆ ಮೋದಿ ಜನಿಸಿದಾಗ ಭಾರತದ ಸಂವಿಧಾನಕ್ಕೆ ಕೇವಲ ಕೆಲವು ತಿಂಗಳ ವಯಸ್ಸಷ್ಟೇ. ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸಿದರೆ, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯಾಗಿದ್ದರು. ಇದು ಭಾರತದ ಪ್ರಜಾಪ್ರಭುತ್ವದ ಮೊದಲ ಅಧ್ಯಾಯಗಳ ಕಾಲ. ದೇಶ ಇನ್ನೂ ರಾಜರ ಭಾರತದಿಂದ ಗಣರಾಜ್ಯ ಭಾರತಕ್ಕೆ ಬದಲಾಗ್ತಿತ್ತು. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದಲ್ಲಿ ಅನೇಕ ಸಂಸ್ಥಾನಗಳು ಇದ್ದವು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು VP ಮೆನನ್ ಅವರ ನೇತೃತ್ವದಲ್ಲಿ ಸಂಸ್ಥಾನಗಳ ಏಕೀಕರಣದ ಮಹತ್ವದ ಪ್ರಕ್ರಿಯೆ ನಡೆಯಿತು. 1950ರ ವೇಳೆಗೆ ಭಾರತ ಒಂದು ಏಕೀಕೃತ ರಾಷ್ಟ್ರವಾಗಿ ತನ್ನ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿತ್ತು. ಹೀಗಾಗಿ ಮೋದಿ ಜನಿಸಿದ ಸಮಯದ ಭಾರತವನ್ನು ನೋಡಿದರೆ ಇದು ಸಂಪೂರ್ಣವಾಗಿ ಸ್ಥಿರಗೊಂಡ ದೇಶವಾಗಿರಲಿಲ್ಲ. ಭಾರತ ಹೊಸದಾಗಿ ರೂಪುಗೊಳ್ಳುತ್ತಿದ್ದ ರಾಷ್ಟ್ರವಾಗಿತ್ತು. ಹೊಸ ಸಂವಿಧಾನ, ಹೊಸ ಗಣರಾಜ್ಯ, ಹೊಸ ಆಡಳಿತ ವ್ಯವಸ್ಥೆ, ಹೊಸ ರಾಷ್ಟ್ರೀಯ ಗುರುತು, ಹೀಗೆ ಎಲ್ಲವೂ ಭಾರತಕ್ಕೆ ಹೊಸತನವೇ ಆಗಿತ್ತು.
ಮೋದಿ ಜನಿಸುವುದಕ್ಕೂ 1 ವರ್ಷ ಮೊದಲು 1948ರಲ್ಲಿ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನಕ್ಕೆ ಸಂಬಂಧಿಸಿದಂತೆ ಆಪರೇಷನ್ ಪೋಲೋ ನಡೆಯಿತು. ಅದರ ಮೂಲಕ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿತು. ಅಂದರೆ 1950ರ ಭಾರತದಲ್ಲಿ ದೇಶದ ಏಕೀಕರಣದ ನೆನಪುಗಳು ಹೊಸದಾಗಿದ್ವು. ಇದು ಕೇವಲ ರಾಜಕೀಯ ಬದಲಾವಣೆ ಆಗಿರಲಿಲ್ಲ. ನೂರಾರು ವರ್ಷಗಳ ಸಂಸ್ಥಾನಾಧಾರಿತ ಆಡಳಿತದಿಂದ ಆಧುನಿಕ ಗಣರಾಜ್ಯ ವ್ಯವಸ್ಥೆಯತ್ತ ಭಾರತ ಸಾಗುತ್ತಿದ್ದ ಕಾಲವಾಗಿತ್ತು. 1957ರ ವೇಳೆಗೆ ಭಾರತದಲ್ಲಿ ಮತ್ತೊಂದು ದೊಡ್ಡ ಚರ್ಚೆ ಆರಂಭವಾಗಿತ್ತು. ರಾಜ್ಯಗಳನ್ನು ಯಾವ ಆಧಾರದ ಮೇಲೆ ರೂಪಿಸಬೇಕು? ಭಾಷೆಯ ಆಧಾರದ ಮೇಲ ಅಥವಾ ಆಡಳಿತಾತ್ಮಕ ಅನುಕೂಲದ ಆಧಾರದ ಮೇಲ ಎಂಬ ನಾನಾ ಪ್ರಶ್ನೆಗಳು ಮುಂದಿನ ವರ್ಷಗಳಲ್ಲಿ ದೊಡ್ಡ ರಾಜಕೀಯ ಚಳುವಳಿಗೆ ಕಾರಣವಾಯಿತು. 1953ರಲ್ಲಿ ಆಂಧ್ರ ರಾಜ್ಯದ ರಚನೆಗೆ ದಾರಿ ಮಾಡಿಕೊಟ್ಟ ಘಟನೆಗಳು ನಡೆದವು. 1956ರಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆಯ ಮೂಲಕ ಭಾರತದ ರಾಜ್ಯಗಳ ನಕ್ಷೆಯಲ್ಲಿ ದೊಡ್ಡ ಬದಲಾವಣೆ ನಡೆಯಿತು. ಆದರೆ 1950ರಲ್ಲಿ ಈ ಚರ್ಚೆಗಳು ಇನ್ನೂ ಕುದಿಯುತ್ತಿದ್ದ ಹಂತದಲ್ಲಿದ್ವು. ನರೇಂದ್ರ ಮೋದಿ ಜನಿಸಿದ ವಡನಗರ ಇಂದು ಗುಜರಾತ್ ರಾಜ್ಯದಲ್ಲಿದೆ. ಆದರೆ 1950ರಲ್ಲಿ ಗುಜರಾತ್ ಪ್ರತ್ಯೇಕ ರಾಜ್ಯವಾಗಿರಲಿಲ್ಲ. ಆಗ ಬಾಂಬೆ ರಾಜ್ಯದ ಆಡಳಿತ ವ್ಯವಸ್ಥೆಯ ಭಾಗವಾಗಿತ್ತು. 1960ರಲ್ಲಿ ಬಾಂಬೆ ರಾಜ್ಯ ವಿಭಜನೆಯಾದ ನಂತರ ಗುಜರಾತ್ ಮತ್ತು ಮಹಾರಾಷ್ಟ್ರ ಎಂಬ 2 ಪ್ರತ್ಯೇಕ ರಾಜ್ಯಗಳು ರೂಪುಗೊಂಡವು. ಹೀಗಾಗಿ ಮೋದಿ ಜನಿಸಿದಾಗಿನ ವಡನಗರ ಮತ್ತು ಇಂದಿನ ವಡನಗರ ಒಂದೇ ಆಡಳಿತಾತ್ಮಕ ಪರಿಸ್ಥಿತಿಯಲ್ಲಿರಲಿಲ್ಲ. ಇದು ಅವರ ಜನನದ ಕಾಲದ ಇತಿಹಾಸವನ್ನು ಮತ್ತಷ್ಟು ಆಸಕ್ತಿದಾಯಕವಾಗಿಸುತ್ತೆ. 1950ರ ಭಾರತ ಇಂದಿನ ಭಾರತಕ್ಕಿಂತ ಸಂಪೂರ್ಣ ವಿಭಿನ್ನವಾಗಿತ್ತು. ದೇಶದ ಬಹುಪಾಲು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಕೃಷಿಯೇ ಆರ್ಥಿಕತೆಯ ಪ್ರಮುಖ ಆಧಾರವಾಗಿತ್ತು. ಕೈಗಾರಿಕಾ ಅಭಿವೃದ್ಧಿ ಆರಂಭಿಕ ಹಂತದಲ್ಲಿತ್ತು. ಶಿಕ್ಷಣ, ಆರೋಗ್ಯ, ಸಾರಿಗೆ ಮತ್ತು ಮೂಲ ಸೌಕರ್ಯಗಳ ಕೊರತೆ ದೊಡ್ಡ ಸಮಸ್ಯೆಯಾಗಿದ್ವು. ಸ್ವತಂತ್ರದ ನಂತರ ಸರ್ಕಾರದ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇತ್ತು. ಈ ಹೊಸ ರಾಷ್ಟ್ರವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಎಂಬ ಪ್ರಶ್ನೆ ಇತ್ತು. ಇದಕ್ಕೆ ಉತ್ತರವಾಗಿ ಯೋಜಿತ ಆರ್ಥಿಕ ಅಭಿವೃದ್ಧಿಯತ್ತ ಭಾರತ ಸಾಗಿತ್ತು. 1951ರಲ್ಲಿ ಮೊದಲ 5 ವರ್ಷದ ಯೋಜನೆ ಆರಂಭವಾಯಿತು. ಅಂದರೆ ಮೋದಿ ಬಾಲ್ಯಕ್ಕೆ ಪ್ರವೇಶಿಸುವ ಸಮಯದಲ್ಲೇ ಭಾರತ ಅಭಿವೃದ್ಧಿಯ ಹೊಸ ಮಾದರಿಯನ್ನು ಪ್ರಯೋಗಿಸುತ್ತಿತ್ತು. ಅಂದು ಜಗತ್ತಿನಲ್ಲೂ ದೊಡ್ಡ ಶಕ್ತಿ ಪೈಪೋಟಿ ನಡೀತಿತ್ತು. ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ಸೋವಿಯತ್ ಒಕ್ಕೂಟ. ಈ 2 ಶಕ್ತಿಗಳು ತಮ್ಮ ರಾಜಕೀಯ ಮತ್ತು ಆರ್ಥಿಕ ಮಾದರಿಯನ್ನು ಜಗತ್ತಿನಾದ್ಯಂತ ಪ್ರಭಾವಶಾಲಿಯಾಗಿಸಲು ಪ್ರಯತ್ನಿಸುತ್ತಿದ್ದವು. ಇದನ್ನೇ ನಂತರ ಶೀತಲ ಸಮರ ಎಂದು ಕರೆಯಲಾಯಿತು. ಭಾರತ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ಹಾಗಾಗಿ ಮುಂದೆ ಭಾರತ ಅಲಿಪ್ತ ಚಳುವಳಿಯ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಯಿತು. 1950ರ ವೇಳೆಗೆ ಚೀನಾದಲ್ಲೂ ಐತಿಹಾಸಿಕ ಬದಲಾವಣೆಗಳು ನಡೆದವು. 1949ರಲ್ಲಿ ಮಾವೋ ಝೆಡಾಂಗ್ ನೇತೃತ್ವದ ಕಮ್ಯುನಿಸ್ಟ್ ಪಕ್ಷ ಚೀನಾದ ಮುಖ್ಯ ಭೂಮಿಯಲ್ಲಿ ಅಧಿಕಾರಕ್ಕೆ ಬಂತು. ಇದರ ಪರಿಣಾಮವಾಗಿ ಏಷ್ಯಾದ ರಾಜಕೀಯ ಸಮೀಕರಣವೇ ಬದಲಾಗತೊಡಗಿತು. ಭಾರತದ ವಿದೇಶಾಂಗ ನೀತಿ ಮತ್ತು ಏಷ್ಯಾದ ರಾಜಕೀಯದಲ್ಲೂ ಚೀನಾದ ಬೆಳವಣಿಗೆ ಮುಂದಿನ ದಶಕಗಳಲ್ಲಿ ಅತ್ಯಂತ ಮಹತ್ವ ಪಡೆದಿತ್ತು. ಮೋದಿ ಜನಿಸಿದ 1950ರ ಜೂನ್ನಲ್ಲಿ ಕೊರಿಯಾ ಯುದ್ಧ ಆರಂಭವಾಗಿತ್ತು. ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ದಾಳಿ ನಡೆಸಿತು. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ದಕ್ಷಿಣ ಕೊರಿಯಾದ ಪರ ನಿಂತವು. ಚೀನಾ ನಂತರದಲ್ಲಿ ಯುದ್ಧದಲ್ಲಿ ಪ್ರವೇಶಿಸಿತು. ಸೋವಿಯತ್ ಒಕ್ಕೂಟವು ಪರೋಕ್ಷವಾಗಿ ಪ್ರಮುಖ ಪಾತ್ರ ವಹಿಸಿತು. ಹೀಗಾಗಿ ಮೋದಿ ಜನಿಸಿದ ಸಮಯದಲ್ಲಿ ಜಗತ್ತು ಮತ್ತೆ ದೊಡ್ಡ ಯುದ್ಧದ ಭೀತಿಯನ್ನು ಎದುರಿಸುತ್ತಿತ್ತು. ಆಗ 2ನೇ ಮಹಾಯುದ್ಧ ಮುಗಿದು ಕೇವಲ 5 ವರ್ಷಗಳಷ್ಟೇ ಆಗಿದ್ವು. ಆದರೂ ಜಗತ್ತಿನಲ್ಲಿ ಶಾಂತಿ ಸಂಪೂರ್ಣವಾಗಿ ನೆಲೆಸಿರಲಿಲ್ಲ. ಅಂದು ಟೆಲಿವಿಷನ್ ಇಲ್ಲ, ಇಂಟರ್ನೆಟ್ ಇಲ್ಲ, ಮೊಬೈಲ್ ಫೋನ್ಗಳಿಲ್ಲ, ಸಾಮಾಜಿಕ ಮಾಧ್ಯಮಗಳಂತೂ ಕಲ್ಪನೆಯಲ್ಲೂ ಇರಲಿಲ್ಲ. ರೇಡಿಯೋ ಮತ್ತು ಪತ್ರಿಕೆಗಳೇ ಪ್ರಮುಖ ಮಾಧ್ಯಮಗಳು. ಗ್ರಾಮೀಣ ಪ್ರದೇಶಗಳಲ್ಲಿ ಎತ್ತಿನ ಗಾಡಿ, ಸೈಕಲ್ ಮತ್ತು ರೈಲು ಪ್ರಮುಖ ಸಾರಿಗೆ ಸಾಧನಗಳು. ವಿದ್ಯುತ್ ಕೂಡ ಎಲ್ಲೆಡೆ ಲಭ್ಯವಿರಲಿಲ್ಲ. ಇಂತಹ ಪರಿಸರದಲ್ಲೇ ವಡನಗರದಲ್ಲಿ ನರೇಂದ್ರ ಮೋದಿ ಜನಿಸ್ತಾರೆ. ಅವರ ಬಾಲ್ಯದ ಪರಿಸರವು ಇಂದಿನ ಡಿಜಿಟಲ್ ಭಾರತದಂತಿರಲಿಲ್ಲ. ಅವರು ಜನಿಸಿದ ಕಾಲವೇ ಅಸಾಮಾನ್ಯವಾಗಿತ್ತು. ಭಾರತ ತನ್ನನ್ನು ತಾನು ಮರು ನಿರ್ಮಿಸಿಕೊಳ್ಳುತ್ತಿದ್ದ ಕಾಲವದು. ಸಂವಿಧಾನ ಹೊಸದಾಗಿ ಜಾರಿಗೆ ಬಂದ ಕಾಲ, ರಾಜಕೀಯ ಸಂಸ್ಥೆಗಳು ಬಲಗೊಳ್ಳುತ್ತಿದ್ದ ಕಾಲ, ಜಗತ್ತು ಶೀತಲ ಸಮರದತ್ತ ಸಾಗುತ್ತಿದ್ದ ಕಾಲ, ಚೀನಾದಲ್ಲಿ ಕ್ರಾಂತಿ ನಡೆದ ಕಾಲ, ಕೊರಿಯಾ ಯುದ್ಧ ನಡೆಯುತ್ತಿದ್ದ ಕಾಲ ಮತ್ತು ಏಷ್ಯಾದ ರಾಜಕೀಯ ನಕ್ಷೆ ಬದಲಾಗುತ್ತಿದ್ದ ಕಾಲವದು. ಮೋದಿ ಹುಟ್ಟಿದ ವರ್ಷ ಒಂದು ಹೊಸ ಗಣರಾಜ್ಯ ಹುಟ್ಟಿಕೊಳ್ತು. ಮುಂದಿನ ದಶಕಗಳಲ್ಲಿ ಆ ಮಗು ಬೆಳೆದು ರಾಜಕೀಯಕ್ಕೆ ಪ್ರವೇಶಿಸಿತು. ಗುಜರಾತ್ನ ಮುಖ್ಯಮಂತ್ರಿಯಾದರು. 2014ರಲ್ಲಿ ಭಾರತದ ಪ್ರಧಾನಮಂತ್ರಿಯೂ ಆದರು.
ನಂತರ 2019ರಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೆ ಬಂದರು. 2024ರ ಲೋಕಸಭಾ ಚುನಾವಣೆಯ ನಂತರ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಕೆಲವೊಮ್ಮೆ ಒಂದು ಮಗುವಿನ ಜನನ ಸಾಮಾನ್ಯವಾಗಿರುತ್ತೆ, ಆದರೆ ಆ ಮಗುವಿನ ಜೀವನವೇ ಮುಂದೆ ಒಂದು ಯುಗದ ಕಥೆಯಾಗುತ್ತೆ. ಹೀಗೆ ಮೋದಿ ಹುಟ್ಟಿದ 1950ರ ಭಾರತದಿಂದ ಇಂದಿನ ಭಾರತದವರೆಗೂ ನಡೆದ ಪಯಣವು ಅಂತಹ ಒಂದು ದೀರ್ಘ ಇತಿಹಾಸದ ಅಧ್ಯಾಯವಾಗಿದೆ. ಇವಿಷ್ಟು ಮೋದಿಯವರು ಹುಟ್ಟಿದಾಗ ಭಾರತದಲ್ಲಾದ ಬದಲಾವಣೆಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.